An athlete completes one round of a circular track of diameter 200 meters. ಅಂತ ಹೇಳಿದ್ರೆ ರೇಡಿಯಸ್ ಏನಾಗುತ್ತೆ ಹುಡುಗರ? ಇದು ರೇಡಿಯಸ್ಸು 100 ಮೀಟರ್ ಆಗುತ್ತೆ ಅಲ್ವಾ? ಸೊ ಮ್ಯಾಥಲ್ಲಿ ನೀವು ಏನು ಹ್ಯಾಬಿಟ್ಸ್ ಮಾಡ್ಕೊಂಡಿದ್ದೀರಾ, ಅಲ್ಲಿ ಏನು ಕಲ್ತ್ಕೊಂಡಿದ್ದೀರಾ, ಏನು ಅಭ್ಯಾಸ ಮಾಡ್ಕೊಂಡಿದ್ದೀರಾ ಅದನ್ನು ಮರಿಕೊಡ್ದು. ಅಲ್ಲಿ ಏನು ಮಾಡ್ಕೊತೀವಿ, ಅಲ್ಲಿ ಸರ್ಕಲ್ ಡಯಾಮೀಟರ್ ಕೊಟ್ಟರೆ ನಾವು ಚಿತ್ರದಲ್ಲಿ ರೇಡಿಯಸ್ ಬರ್ಕೊತೀವಿ ಅಲ್ವಾ? ಹಾಗೆಯೇ ಇಲ್ಲೂ ಕೂಡ. ಸರಿ, ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಯಿತು ಅಂತ ಹೇಳಿದ್ರೆ ಪ್ರತಿ 40 ಸೆಕೆಂಡ್ಸಲ್ಲಿ ಇಲ್ಲೇ ವಾಪಸ್ ಬರ್ತೀವಿ ಅಂತ ಹೇಳಿ ಇಲ್ಲಿ ಬರ್ತಿದ್ದಾರೆ. ಸರಿನಾ? ಹಾಗೆ ಸರ್ಕ್ಯುಲರ್ ಪಾತ್ ಅಂತ ಹೇಳಿದಾಗ ಇದೆ ತಾನೆ, ಎಲ್ಲೋದ್ರೂ ವಾಪಸ್ ಅಲ್ಲೇ ಬರಬೇಕು. ವಾಟ್ ವಿಲ್ ಬಿ ದ ಡಿಸ್ಟೆನ್ಸ್ ಕವರ್ಡ್ ಆ್ಯಂಡ್ ದ ಡಿಸ್ಪ್ಲೇಸ್ಮೆಂಟ್ ಅಟ್ ದ ಎಂಡ್ ಆಫ್ 2 minutes 20 seconds. ಸೊ ಏನೇನು ಕೊಟ್ಟಿದ್ದಾರೆ ಹುಡುಗರ? ಇಲ್ಲಿ ಇವಾಗ ತಕ್ಷಣಕ್ಕೆ ಮೊದಲನೇದಾಗಿ ಡಯಾಮೀಟರ್ ಕೊಟ್ಟಿದ್ದಾರೆ, ಹಾಗಾಗಿ ನಮ್ಮ ರೇಡಿಯಸ್ ಬಂದು ಅರ್ಧ ಇರುತ್ತೆ. ಮತ್ತು ಟೈಮ್ ಪೀರಿಯಡ್ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ರೌಂಡ್ ಹೊಡೋದಕ್ಕೆ ಎಷ್ಟು ಅಂತ ಹೇಳಿ ಕ್ಯಾಪಿಟಲ್ ಟಿ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಮತ್ತು ವಿ ಹ್ಯಾವ್ ಟು ಫೈಂಡ್ ಡಿಸ್ಪ್ಲೇಸ್ಮೆಂಟ್ ಅಟ್ 2 minutes 20 seconds. ವರ್ಕಿಂಗ್ ಈ 2 minutes 20 seconds ಸೆಕೆಂಡ್ ಕನ್ವರ್ಟ್ ಮಾಡೋಣ. ಸೊ ಟಿ ವಿಚ್ ಇಸ್ ಈಕ್ವಲ್ ಟು 2 minutes 20 seconds. ಯಾಕಂತ ಹೇಳಿದ್ರೆ ಇಲ್ಲಿ 40 seconds ಇದೆ, ಸೊ ಇದು ಸುಲಭ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ತಲೆ ನಾವು 2 × 60 + 120, ಸಾರಿ ನಾಟ್ 120, 20, ಸೊ 120 140 seconds. ಮತ್ತು ಮುಂದೆ ಇವಾಗ ನೋಡಿ, ಒಂದೇನಂತ ಹೇಳಿದ್ರೆ, ಸಿನ್ಸ್ ದ ಪರ್ಸನ್ ಇಸ್ ಕಂಪ್ಲೀಟಿಂಗ್ ಒನ್ ಕಂಪ್ಲೀಟ್ ರೌಂಡ್ ಎವ್ರಿ 40 seconds ಅಂತ ಹೇಳಿದ್ರೆ ಏನಂತ ಹೇಳ್ಬೋದು? ದ ಅಥ್ಲೀಟ್ is running a uniform circular motion. Athlete is running a uniform circular motion. Displacement every 40 seconds ಏನಾಗುತ್ತೆ? Displacement would be equal to 0 meters every 40 seconds ಅಲ್ವಾ? ಮತ್ತು ಮುಂದೆ ಇವಾಗ ದ ಅಥ್ಲೀಟ್ ಏನಂತ ಹೇಳಿದ್ರೆ, ಏನು ಅನಲೈಸ್ ಮಾಡಬೇಕು ಅಂತ ಹೇಳಿದ್ರೆ 140 ಸೆಕೆಂಡಲ್ಲಿ ಈ ವ್ಯಕ್ತಿ ಎಲ್ಲಿರ್ತಾರೆ ಅಂತ ಹೇಳಿ. ದ ಅಥ್ಲೀಟ್ ಅಟ್ 140 seconds. ಇದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ, ವಿ ಶುಡ್ ಡಿವೈಡ್ 140 with 40. ಏನು ಬರುತ್ತೆ? 3 × 40 + 20 ಆಸ್ ಎ ರಿಮೈಂಡರ್. ಸರಿ ತಾನೆ? 4 3s are 12, so 120 + 20 is 140 ಅಲ್ವಾ? ಸೊ ಇದೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಆ್ಯತ್ಲೀಟು ಒಂದು 2 ನಿಮಿಷ 20 ಸೆಕೆಂಡ್ ಒಳಗಡೆ ಈ ಪೂರ ಪಾತ್ನ, ಈ ದಾರಿನ 3 ಸತಿ ತಿರುಗಿದ್ದಾರೆ, 3 ಸತಿ ಓಡಿದ್ದಾರೆ, ಮತ್ತೆ ಎಕ್ಸ್ಟ್ರಾ 20 seconds ಬಾಕಿ ಇದೆ. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು? ಶಿ ಆರ್ ಹಿ would have passed the start point 3 times. Thus in 20 seconds the athlete would have run. ಇವಾಗ ಇದು ಕ್ಯಾಲ್ಕುಲೇಟ್ ಮಾಡಬೇಕು. ಯಾಕಂತ ಹೇಳಿದ್ರೆ 40 ಸೆಕೆಂಡ್ಸಲ್ಲಿ 3 ಸತಿ ಓಡ್ಬಿಟ್ಟಿರ್ತಾರೆ ಅಂತ ಹೇಳಿದ್ರೆ ಅವ್ರ ಡಿಸ್ಪ್ಲೇಸ್ಮೆಂಟ್ 0 ಇರುತ್ತೆ. ಇವು ನಾವೇನಿದ್ರು ನೆಕ್ಸ್ಟ್ 20 ಸೆಕೆಂಡಲ್ಲಿ ಎಲ್ಲಿದ್ದಾರೆ ಅಂತ ಹೇಳಿ ನೋಡ್ಕೊಬೇಕು. ಸೊ ನಿಮ್ಮ ಡಿಸ್ಟೆನ್ಸ್ ಕವರ್ಡ್, ಮೊದಲು ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದೆ ನೋಡೋಣ. 40 ಸೆಕೆಂಡಲ್ಲಿ 2πr ಡಿಸ್ಟೆನ್ಸ್ ಕವರ್ ಮಾಡ್ತಾರೆ. 20 ಸೆಕೆಂಡ್ಸಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾರೆ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ 20 × 2πr by 40 ಅಂತ ಹೇಳಿದ್ರೆ 1s are 2s, ಸೊ πr ಅಲ್ವಾ? ಕ್ಯಾಲ್ಕುಲೇಷನ್ ಮಾಡ್ತು ಅಂತ ಹೇಳಿದ್ರೆ ಇಟ್ಸ್ ವೆರಿ ಕ್ಲಿಯರ್ ದಟ್ ಇಟ್ ಇಸ್ π × r. ಸೊ ದಿಸ್ ಇಂಪ್ಲೈಸ್ ದ ಪರ್ಸನ್ has ran
ಹಾಫ್ ದ ಪಾತ್ ಅಲ್ವಾ. 2πr ಅಂತ ಹೇಳಿದ್ರೆ ಏನು ಹುಡುಗರ, ಟೂ ಪೈ ಅಲ್ಲ ಸಾರಿ, ಪೈ ಆರ್ ಅಂತ ಹೇಳಿದ್ರೆ ಏನು, ಸೆಮಿ ಸರ್ಕಲ್ ಅಲ್ವಾ. 2πr ಇಸ್ ದ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್, ಪೈ ಆರ್ ಇಸ್ ನಥಿಂಗ್ ಬಟ್ ಪಾತ್ ಆಫ್ ಅ ಸೆಮಿ ಸರ್ಕಲ್ ಅಂತ ಹೇಳಿದ್ರೆ, ಇಲ್ಲಿಂದ ಶುರು ಮಾಡಿದ್ರೆ ನೆಕ್ಸ್ಟ್ 20 ಸೆಕೆಂಡ್ಸ್ ಅಂತ ಹೇಳಿದಾಗ ಇಲ್ಲಿ ಹೋಗಿ ಹೀಗೆ ಹೋಗಿ ಇಲ್ಲಿ ಹೋಗಿ ಇಲ್ಲಿ ನಿಂತಿರ್ತಾರೆ. ಸೊ ನಿಮ್ಮ ಡಿಸ್ಪ್ಲೇಸ್ಮೆಂಟ್ ಏನು, ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಏನು ಲೆಂತ್ ಇದು, ಡಯಾಮೀಟರ್, ಸರಿನಾ. ಸೊ ನಿಮ್ಮ ಡಿಸ್ಪ್ಲೇಸ್ಮೆಂಟ್ will be equal to the diameter of the circle, which is equal to 20 ಅಲ್ಲ 200 meters. ಇದು ನಿಮ್ಮ ಉತ್ತರ ಹುಡುಗರ. ಈ ಪ್ರಶ್ನೆ ಬರೀಬೇಕಾದ್ರೆ ದೊಡ್ಡದಾಗಿದೆ, ಯೋಚನೆ ಮಾಡೋದ್ರಲ್ಲಿ ಅಷ್ಟೊಂದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಏನು ಮಾಡೋಕ್ಕೆ ನಾವು ಈ ಕೊಟ್ಟಿರೋ ಟೈಮ್ನ ಸೆಕೆಂಡ್ಸ್ ಕನ್ವರ್ಟ್ ಮಾಡಿ, ಈ ಟೈಮ್ ಪೀರಿಯಡ್ ಕೊಟ್ಟಿರ್ತಾರಲ್ಲ, ಕ್ಯಾಪಿಟಲ್ ಟಿ ಕೊಟ್ಟಿರ್ತಾರಲ್ಲ, ಅದ್ರ ಜೊತೆ ಡಿವೈಡ್ ಮಾಡಿಕೊಂಡು ಏನು ಮಿಕ್ಕೊಳುತ್ತೋ ಅದರಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕಾಗುತ್ತೆ, ಹೊರತು ಇನ್ನೇನಿಲ್ಲ. ಇಲ್ಲಿ ಬರೆಯೋದು ಎಷ್ಟಿದೆ, ಭಾರಿ ಇದೆ ಬರೆಯೋದು. ಆದರೆ MCQ ಕ್ವಶನ್ ಆಯಿತು ಅಂತ ಹೇಳಿದ್ರೆ ಇಷ್ಟೊಂದು ಬರೆಯೋದು ಇರೋಲ್ಲ ಅಲ್ವಾ. ಬರೆಯೋದೇ ಇರೋಲ್ಲ ಹೇಳಬೇಕು ಅಂತ ಹೇಳಿದ್ರೆ, ಅಲ್ಲಿ ಒಂದು ಮ್ಯಾಕ್ಸಿಮಮ್ 1 ನಿಮಿಷ ತೊಗೊತೀವಿ ಅಷ್ಟೇ. ಇಲ್ಲಿ ಬರೆಯೋದು ಹೆಚ್ಚಿದೆ ಅಷ್ಟೇ, ಸರಿನಾ. ಉತ್ತರ ಅಷ್ಟೊಂದು ಕಷ್ಟ ಇಲ್ಲ, ಇದು ಬರೆಯೋದು ಹೆಚ್ಚಿದೆ, ಆಯಿತಾ. ಸೊ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ.